ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ರುಚಿಯಾಗಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡದೆ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಚಬೇಕು. ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಟು ಆ ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕಿ ಎರಡೇ ಸ್ಪೂನ್ ಹಾಕೊಳ್ಳಿ. ಚಿಕನ್ ಹಾಕಿಬಿಟ್ಟು ಒಗ್ಗರಣೆ ಕೊಡಬೇಕು. 2 ಸೆಕೆಂಡ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ಎಲ್ಲ ಚಿಕನ್ನು ಕುಕ್ಕರ್ ಒಳಗಡೆ ಹಾಕಬೇಕು. ಹಾಕಿದ ಮೇಲೆ ಅದು ಚಿಕನ್ ಒಳಗೆ ನೀರು ಜಾಸ್ತಿ ಇರಬಾರ್ದು, ಎಲ್ಲ ಅಲ್ಲೇ ಹಿಂಡಿಬಿಟ್ಟು ಎಲ್ಲ ಚಿಕನ್ ಒಳಗಡೆ ಹಾಕಬೇಕು. ಹಾಕಿ 2 ನಿಮಿಷ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಒಳಗಡೆ ಕುದೀತಾ ಇರಬೇಕು. ಅದು ಸ್ವಲ್ಪ ತೆಗೆದು ತಿರ್ಸ್ಬೇಕು. ಚಿಕನ್ ಅಂಟ್ಕೊಂಡಿರೋ ಕೆಳಗಡೆ ಅಂಟ್ಕೊಂಡಿರುತ್ತೆ, ಅದನ್ನು ಎಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಸ್ವಲ್ಪ ತಿರ್ಸ್ಕೋಬೇಕು. ಈ ಥರ ತಿರ್ಸ್ಕೊಂಡ್ರೆ ಎಲ್ಲ ನೀಟಾಗಿ ಎಲ್ಲ ಪೀಸಿಗೂ ಎಣ್ಣೆ ಹತ್ತುತ್ತೆ. ಈ ಥರ ನೀರು ಬಿಡ್ಬೇಕು ಚಿಕನ್ ಕುದ್ದ ಮೇಲೆ. ಸೊ ಮತ್ತೆ 2 ನಿಮಿಷ ಕ್ಲೋಸ್ ಮಾಡಿ ಮತ್ತೆ ಸ್ವಲ್ಪ ತಿರ್ಸ್ಕೋಬೇಕು. ಚೆನ್ನಾಗಿ ತಿರ್ಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿರ್ಸ್ಬೇಕು. ನೀಟಾಗಿ ಅರಿಶಿಣ ಉಪ್ಪೆಲ್ಲ ಪೀಸಿಗೆಲ್ಲ ಅಂಟೋ ಥರ ತಿರ್ಸ್ಬೇಕು. ತಿರ್ಸಿ ಅದಕ್ಕೆ ಚಿಕನ್ ಮಸಾಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ. ಚಿಕನ್ ಮಸಾಲ ಆಮೇಲೆ ಪುದೀನಾ ಪೌಡರ್, ಕೊರಿಯಂಡರ್ ಪೌಡರ್ ಎಲ್ಲ ಒಂದೊಂದು ಸ್ಪೂನ್ ಹಾಕಿ. ಆಮೇಲೆ ಪೆಪ್ಪರ್ ಪೌಡರ್ ಇದ್ರೆ ಹಾಕಿ, ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ ಪೆಪ್ಪರ್ ಪೌಡರ್ ಹಾಕಿ. ಆಮೇಲೆ ಗರಂ ಮಸಾಲ ಸ್ವಲ್ಪನೇ ಹಾಕಿ. ಸಾಕಿ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಎಲ್ಲ ಪೀಸ್ಗೆ ಆ ಮಸಾಲೆ ಎಲ್ಲ ಅಂಟೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದಾದ್ಮೇಲೆ ಇದೇ ಥರ ನೀರು ಬಿಡಬೇಕೆಲ್ಲ ಚೆನ್ನಾಗಿ ಕುದಿಗೆಸಿ. ಸೊ ಈ ಥರ ನೀರು ಚೆನ್ನಾಗಿ ಬಿಟ್ಟ ಮೇಲೆ ಸ್ವಲ್ಪ ತಿರ್ಸ್ಕೊಂಡು, ಸೊ ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕೊಳ್ಳಿ. ಇಲ್ಲಿ ನಾವು ಜಾಸ್ತಿ ಖಾರ ತಿನ್ನೋದ್ರಿಂದ 4 ಸ್ಪೂನ್ ಹಾಕೊತಾ ಇದ್ದೀನಿ ನಾನು ಖಾರನ. ನಮ್ಮದು ಖಾರ ಸ್ವಲ್ಪ ಚೆನ್ನಾಗಿದೆ ಇದೆ, ಖಾರ ಸ್ಟ್ರಾಂಗ್ ಆಗಿದೆ. ಸೊ ಆದರೂ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಸೊ ಚಿಕನ್ಗೆ ಚಿಲ್ಲಿ ಪೌಡ್ರು, ಉಪ್ಪು ಸ್ವಲ್ಪ ಚೆನ್ನಾಗಿ ಇದ್ರೇ ರುಚಿಯಾಗಿರುತ್ತೆ. ಸೊ ಅದರಿಂದ ನಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಕಲಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ಎಲ್ಲ ಪೀಸ್ಗೆ ಖಾರ ಉಪ್ಪು ಎಲ್ಲ ಅಂಟೋ ಥರ ತಿರ್ಸ್ಬಿಟ್ಟು ಸೊ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಅದೆಲ್ಲ ಎಣ್ಣೆ ಬಿಡಬೇಕು. ಈ ಥರ ನೀಟಾಗಿ ಕೊತ ಅಂತ ಕುದೀತಾ ಇರಬೇಕು. ಎಣ್ಣೆ ಬಿಟ್ಟ ಮೇಲೆ ಸ್ವಲ್ಪ ತಿರ್ಸ್ಬಿಟ್ಟು ಸೊ ರುಬ್ಬಿರೋ ಅಂಥ ಮಸಾಲೆ ಇರುತ್ತಲ್ವ, ಕೊತ್ತಂಬರಿ, ಕೊಬ್ಬರಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಈರುಳ್ಳಿ, ಒಂದು ಮೆಣಸಿನ್ಕಾಯಿ, ಪುದೀನ ಇದ್ರೆ ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಎಲ್ಲ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿರೋದು ಮಸಾಲೆ. ಸೊ ಇದನ್ನು ಹಾಕ್ಬೇಕು, ಇವಾಗ ಮಿಕ್ಸ್ ಮಾಡ್ಬೇಕು ಅದರೊಳಗೆ. ಸೊ ಹಾಕಿ ಅದರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರೊಳಗೆ ಹಾಕ್ಬೇಕು. ಏನು ವೇಸ್ಟ್ ಮಾಡ್ಬಿಡುತ್ತೆ, ಸಕ್ಕತ್ತಾಗಿರುತ್ತೆ ಆ ಥರದ್ದು.
ಸೊ ಇದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರ್ಸಿ ಫುಲ್ಲೆಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಮಿಕ್ಸ್ ಮಾಡಿ ನೋಡಿ, ಇಲ್ಲೇ ಈ ಥರ ಗ್ರೇವಿ ಥರ ಆಗ್ಬಿಡುತ್ತೆ. ಸಖತ್ತಾಗಿರುತ್ತೆ ಇವಾಗ. ಸೊ ಈ ಥರ ತಿರುಗಿಸ್ಬಿಟ್ಟು ಒಂದು 2 ನಿಮಿಷ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ತೆಗೆದ್ರೆ ಈ ಥರ ಕುದೀತಾ ಇರುತ್ತೆ, ಎಣ್ಣೆ ಬಿಡುತ್ತೆ. ಈ ಥರ ಚೆನ್ನಾಗಿ ಮಸಾಲೆ ಎಲ್ಲ ಪೀಸ್ಗಳಿಗೆ ಅಂಟಿರುತ್ತೆ. ಇನ್ನೊಂದ್ಸಲ ಚೆನ್ನಾಗಿ ತಿರ್ಸಿ, ಎಲ್ಲ ತಳ ಹಿಡಿದಿರುತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ತಿರ್ಸ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕಿ. ಸೊ ಜನ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕಿ, ಕಡಿಮೆ ಇದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನೀರು. ಕಡಿಮೆ ಇದ್ದಷ್ಟು ಸ್ವಲ್ಪ ಗಟ್ಟಿ ಗ್ರೇವಿ ಇದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೀರು ಥರ ಇದ್ರೆ ಚೆನ್ನಾಗಿರಲ್ಲ. ಸೊ ಈ ಥರ ನೀರೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿ ಒಂದು 8 ವಿಜಿಲ್ ಹೊಡಿಸ್ಬೇಕು. 8 ವಿಜಿಲ್ ಹೊಡಿಸಿದಾದ್ಮೇಲೆ ಕುಕ್ಕರಲ್ಲಿ ಚಿಕನ್ ಸಖತ್ತಾಗಿ ಕುದಿಯುತ್ತೆ. ಸೊ ಬನ್ನಿ ನೋಡೋಣ ಹೆಂಗಾಗಿದೆ ಅಂತ. ನೋಡಿ, ಎಣ್ಣೆ ಎಲ್ಲ ಮೇಲೆ ಬಿಟ್ಟಿದೆ. ಸ್ವಲ್ಪ ತಿರ್ಗಿಸಿದ್ರೆ ನೋಡಿ ಹೆಂಗಿದೆ ಸಾಂಬಾರು. ಆಹಾ, ಸಖತ್ತಾಗಿರುತ್ತೆ. ಇದಕ್ಕೆ ರೊಟ್ಟಿಗೆ, ಚಪಾತಿಗೆ, ಬಿಸಿ ಬಿಸಿ ಅನ್ನ, ರಾಗಿ ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಸೊ ನಾವು ಈಗ ಹಾಕ್ಕೊಂಡು ಬಡಿತಾ ಇರೋದಷ್ಟೇ. ರೊಟ್ಟಿ ಜೊತೆ ಖಡಕ್ ರೊಟ್ಟಿ ಜೊತೆ ಹಾಕ್ಕೊಂಡು ಸಖತ್ತಾಗಿ ಹೊಡಿತಾ ಇದ್ದೀವಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.